ಭಗವಾನುವಾಚ ಅನಾಶ್ರಿತಃ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯಃ. ನಮಸ್ಕಾರ. ಈಗ ಭಗವಂತ ಧ್ಯಾನ ಯೋಗದ ಬಗ್ಗೆ ಹೇಳಲಿಕ್ಕೆ ಶುರು ಮಾಡ್ತಾರೆ. ಅರ್ಜುನ, ಯಾರು ಈ ಕರ್ಮಯೋಗವನ್ನು ಅಭ್ಯಾಸ ಮಾಡಿಕೊಂಡು ಮಾಡ್ತಾ ಅದನ್ನು ದಿನಚರಿಯಾಗಿ ಬದಲಾಯಿಸ್ಕೊಳ್ತಾರೋ, ಅಂದರೆ ಕಾರ್ಯಗತಗೊಳಿಸ್ಕೊಂಡು ಅದನ್ನೇ ಮಾಡ್ತಾ ಇರ್ತಾರೋ ಅಂಥವ್ರಿಗೆ ಯಾವುದೇ ರೀತಿ ಕೆಲಸದ ಮೇಲಿರುವ ಫಲಿತಾಂಶಗಳು, ಅಂದರೆ ಈ ಫ್ರೂಟ್ಸ್ ಆಫ್ ಆ್ಯಕ್ಷನ್ ಅಂತಾರಲ್ಲ, ಅದರ ಮೇಲಿರೋ ಆಸೆ ಹೋಗ್ಬಿಟ್ಟಿರೋದೆ. ಅದರಿಂದ ಅವರು ಆ ಕೆಲಸವನ್ನು ಮಾಡಬೇಕು ಅಂತ ಒಂದೇ ಒಂದು ಕಾರಣಕ್ಕೆ, ಲೋಕದ ಒಳಿತಕ್ಕಾಗಲಿ ಅಥವಾ ಒಂದು ಒಳ್ಳೆಯ ಕೆಲಸಕ್ಕಾಗಲಿ ಅಥವಾ ಧರ್ಮದ ದಾರಿಯಲ್ಲಿ ಇರೋದ್ರಿಂದ ಅದನ್ನು ಮಾಡ್ತಾ ಇರ್ತಾರೆ ಹೊರತು ಬೇರೆ ಯಾವುದೇ ರೀತಿಯಾದ ಯೋಚನೆ ಅವರಲ್ಲಿ ಇರಲ್ಲ. ಇಂಥವರೇ ನಿಜವಾದ ಜ್ಞಾನಯೋಗಿಗಳೇ ವಿನಃ ಈ ಯಜ್ಞಯಾಗಗಳನ್ನೆಲ್ಲ ಮಾಡ್ತಾ ಕೆಲಸ ಕಾರ್ಯಗಳನ್ನೆಲ್ಲ ತ್ಯಾಗ ಮಾಡಿರ್ತಾರೋ ಅವರಲ್ಲ ಅಂತ ಇಲ್ಲಿ ಹೇಳ್ತಾರೆ.